A motor car is moving with a velocity of 108 km per hour and it takes 4 seconds to stop after the brakes are applied. Calculate the force exerted by the brakes on the motor car if its mass along with the passenger is 1000 kg. ಹುಡುಗರ ಇಲ್ಲಿ ನೋಡಿ, ಇಲ್ಲಿ ನಾನು ಪ್ರತಿಯೊಂದು ಯೂನಿಟ್ನ ಮಾರ್ಕ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಜನ ಈ ಯೂನಿಟ್ ಮಾರ್ಕ್ ಮಾಡಿದಿರಾನೆ ಕ್ಯಾಲ್ಕುಲೇಷನ್ ಶುರು ಮಾಡ್ತಾರೆ, ಎಲ್ಲ ಕ್ಯಾಲ್ಕುಲೇಟ್ ಎಲ್ಲ ಮಾಡ್ತಾರೆ. ನ್ಯೂಮರಿಕಲಿ ಅದು ಸರಿ ಕಾಣ್ತಾ ಇರುತ್ತೆ, ಅದು ಯೂನಿಟ್ ಪ್ರಕಾರ ಹೋಯಿತು ಅಂತ ಹೇಳಿ ನೀವು ತಪ್ಪು ಮಾಡಿರ್ತೀರ. ಏನಕ್ಕಂತ ಇಲ್ಲಿ ನೋಡ್ತೀನಿ ನೋಡಿ. ಮೊದಲೇದಾಗಿ ನಾವು ಒಂದು ಚಿತ್ರ ಬಿಡಿಸ್ಕೊಬೇಕು. ಮೋಟರ್ ಕಾರ್ ಅಂತ ಒಂದು ಡಬ್ಬ ಬಿಡಿಸ್ಕೊಳೋಣ. ಮೂವಿಂಗ್ ವಿತ್ ಎ ವೆಲಾಸಿಟಿ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಇದು 108 ಕಿಲೋಮೀಟರ್ ಪರ್ ಅವರ್. ಟೇಕ್ಸ್ 4 ಸೆಕೆಂಡ್ಸ್ ಟು ಸ್ಟಾಪ್ ಅಂತ ಹೇಳಿದ್ರೆ ಇದು ನಿಮ್ಮ ಇನಿಷಿಯಲ್ ಟೈಮ್. ಅಟ್ ದ 4 ಸೆಕೆಂಡ್ ಏನಾಗುತ್ತೆ, ದ ವೆಹಿಕಲ್ ವಿಲ್ ಕಮ್ ಟು ಸ್ಟಾಪ್ ಅಂತ ಹೇಳಿದ್ರೇನು, ಫೈನಲ್ ವೆಲಾಸಿಟಿ ಈಸ್ 0 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಮತ್ತೆ ಇದ್ರದ್ದು ತೂಕ 1000 kg ಇದೆಯಂತೆ. ಇದೆಲ್ಲ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಇದು ಕಿಲೋಮೀಟರ್ ಪರ್ ಅವರ್ ಇದೆ, ಅದನ್ನ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಹೇಗೆ? ಸೊ ಯು ಇಸ್ ಈಕ್ವಲ್ ಟು 108 kilometer per hour, which is equal to 108 into 1000 divided by 60 into 60 meter per second. ಸರಿನಾ? 1 1 1 1 6 1 6 1 ಮತ್ತು ಇದು 8 ಹಾಂ ಸರಿ ಇದೆ. ಮತ್ತು 18 by 6 is 3 3 into 10 is 30 meter per second. ಸರಿನಾ? 1 3 3 ಮತ್ತು 10 30 ಕೊಡುತ್ತೆ. ಸೊ ಈ ನಿಮ್ಮ ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್. ಸರಿ, ಮತ್ತು ಏನು ಮುಂದೆ ವರ್ಕಿಂಗ್ ಫೋರ್ಸ್ ಫಾರ್ಮುಲಾ ಏನು? ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಗೊತ್ತಿದೆ ನಮಗೆ, ಆಕ್ಸಲರೇಷನ್ ಗೊತ್ತಿಲ್ಲ, ಫೋರ್ಸ್ ಗೊತ್ತಿಲ್ಲ. ಸೊ ನಾವು ಆಕ್ಸಲರೇಷನ್ ಕಂಡುಹಿಡ್ಕೊಂಡು ಫೋರ್ಸ್ ಕಂಡುಹಿಡ್ಕೊಬೇಕು. ಹೇಗೆ ಕಂಡುಹಿಡಿಯೋದು? ಈಕ್ವೇಷನ್ಸ್ ಆಫ್ ಮೋಷನ್ ಉಪಯೋಗಿಸ್ಕೊಂಡು. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ AT. ವಿ ಗೊತ್ತಿದೆ, ಯು ಗೊತ್ತಿದೆ, ಆಕ್ಸಲರೇಷನ್ ಗೊತ್ತಿದೆ, ಗೊತ್ತಿಲ್ಲ, ಟೈಮ್ ಗೊತ್ತಿದೆ ಅಲ್ವಾ. ದಿಸ್ ಇಸ್ 0, ದಿಸ್ ಇಸ್ 30 ಪ್ಲಸ್ A ಇಂಟು ಟೈಮ್ ಇಸ್ 4 ಸೆಕೆಂಡ್ಸ್. ಸರಿ ತಾನೆ? ಇವಾಗ ಇಲ್ಲಿ ಇದನ್ನು ಏನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೊದಲು ನಾನು 30 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ -30 ಇಸ್ ಈಕ್ವಲ್ ಟು 4A. ಮತ್ತು 4 ಕಾಮನ್ ಇದೆ, ಡಿವೈಡ್ ಮಾಡ್ಕೊಳ್ಳಿ. ಸೊ A ಇಸ್ ಈಕ್ವಲ್ ಟು -30/4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗೊತ್ತಾಯ್ತಾ? ಸೊ ಇದು ನಿಮ್ಮ ಆಕ್ಸಲರೇಷನ್. ನೆಗೆಟಿವ್ ಬರ್ತಾ ಇದೆ, ಇದರ ಅರ್ಥ ಏನು? ನೆಗೆಟಿವ್ ಬಂತು ಅಂತ ಹೇಳಿದ್ರೆ ದ ಆಕ್ಸಲರೇಷನ್ ಇಸ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಮೋಷನ್. ಇಲ್ಲಿ ನೋಡಿ, ಇಲ್ಲಿ ಎನಿಥಿಂಗ್ ಟು ದ ರೈಟ್ ಇಸ್ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ನಾವು. ಯಾಕಂತ ಹೇಳಿದ್ರೆ ಆಬ್ಜೆಕ್ಟ್ ಇಸ್ ಮೂವಿಂಗ್ ಟು ದ ರೈಟ್, ಇದನ್ನು ಪಾಸಿಟಿವ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಎನಿಥಿಂಗ್ ಟು ದ ರೈಟ್ ಇಸ್ ಪಾಸಿಟಿವ್. ಇಲ್ಲಿ ಆಕ್ಸಲರೇಷನ್ ನೆಗೆಟಿವ್ ಅಂತ ಹೇಳಿದ್ರೇನು, ಫೋರ್ಸ್ ಇಸ್ ಟು ದ ಲೆಫ್ಟ್. ಬ್ರೇಕ್ ಹೊಡೆದಾಗ ಎಲ್ಲಿ ಯಾವ ದಿಕ್ಕಲ್ಲಿ ಅಪ್ಲೈ ಆಗುತ್ತೆ? ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಮೋಷನ್ ಅಲ್ವಾ. ಮೋಷನ್ ರೈಟ್ ದಿಕ್ಕಲ್ಲಿದೆ, ಫೋರ್ಸು ಲೆಫ್ಟಲ್ಲಿ ಬರುತ್ತೆ, ಎಡಗಡೆ ಬರುತ್ತೆ ಅಲ್ವಾ ಇಲ್ಲಿ. ಸೊ ನಿಮ್ಮ ಫೋರ್ಸ್ ನೆಗೆಟಿವ್ ಬರುತ್ತೆ, ಆಕ್ಸಲರೇಷನ್ ಕೂಡ ನೆಗೆಟಿವ್ ಬರಬೇಕು. ಆಕ್ಸಲರೇಷನ್ ಗೊತ್ತಾಯಿತು, ಮಾಸ್ ಗೊತ್ತಿದೆ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್, ದಟ್ ಈಸ್ 1000. Acceleration is -30/4. 4 1s are 4, 2 5 zeros are. So F is equal to -7500 ಅಲ್ವಾ, ನ್ಯೂಟನ್. ಇದೆ ನಿಮ್ಮ ಉತ್ತರ. ಇಲ್ಲಿ ನೋಡಿ, ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಸಿಂಪ್ಲಿಫೈ ಮಾಡೋಕ್ಕೆ ಶುರು ಮಾಡ್ತಾರೆ.
ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೊನೆಯ ಉತ್ತರ ಯಾವುದೋ ಫೋರ್ಸು. ಇಲ್ಲಿ ಬೇಕಾದ್ರೆ ಪೂರ ಕ್ಯಾಲ್ಕುಲೇಷನ್ ಮಾಡಿ, ಕ್ಯಾನ್ಸಲೇಷನ್ ಅದು ಇದು ಅಂತೆಲ್ಲ ಹೇಳಿ, ಸರಿನಾ? ಸೊ ಕೊನೆಯವರೆಗೂ ಇಟ್ಕೊಳಕ್ಕೆ ನೋಡಿ. ತುಂಬ ಸುಲಭ ಇತ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ತೊಗೊಂಬನ್ನಿ, ಇಲ್ಲಿ ನೋಡ್ಬೋದು, ನಿಮ್ಮ ಉತ್ತರ ಆರಾಮಾಗಿ ಸಿಗುತ್ತೆ ಅಲ್ವಾ? ಸೊ ಇದೇ ನಿಮ್ಮ ಉತ್ತರ.